ಅಂದ್ರೆ ಕರ್ನಾಟಕ ಸರ್ಕಾರದಿಂದ ಕರ್ನಾಟಕದಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಅಂದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ಪ್ರತಿ ತಿಂಗಳು ಉದಾಹರಣೆಗೆ 60,000ದಿಂದ 1,30,000 ತನಕ ಸ್ಯಾಲರಿ ಕೊಡ್ತಾರೆ. ಒಂದು ಹುದ್ದೆಗೆ ಈ ರೀತಿಯಾಗಿ ಇರೋದಿಲ್ಲ, ಬೇರೆ ಬೇರೆ ಹುದ್ದೆಗೆ ಆ ಒಂದು ಹುದ್ದೆಯಲ್ಲಿ ಯಾವ ರೀತಿಯಾಗಿ ಸ್ಥಾನ ಇರತ್ತೆ ಅದಕ್ಕೆ ತಕ್ಕಂತೆ ನಮ್ಗೆ ಸ್ಯಾಲರಿ ಕೊಡ್ತಾರೆ. SSLC, ಸೆಕೆಂಡ್ PUC, ಡಿಗ್ರಿ, MBBS, ಸ್ನಾತಕೋತ್ತರ ಪದವಿ ಈ ರೀತಿ ಇದ್ದವರು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ಪ್ಲಸ್ ಪಾಯಿಂಟ್, ಇಲ್ಲಿ ಯಾವುದೇ ರೀತಿಯಾಗಿ ಪರೀಕ್ಷೆ ಬಗ್ಗೆ ಮೆನ್ಷನ್ ಮಾಡಿಲ್ಲ. ಇಂಟರ್ವ್ಯೂ ಇರತ್ತೆ, ಡಾಕ್ಯುಮೆಂಟ್ಸ್, ಅನುಭವ ಇಷ್ಟರ ಮೇಲೆ ನಿಮಗೆ ಆಯ್ಕೆ ಮಾಡ್ತಿದ್ದಾರೆ. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ನೋಟಿಸ್ ಆಗಿರುವಂತ ಡೇಟ್ ನೋಡಿ, ಒಂದು ನೋಟಿಸು 1/4/2026 ಪ್ರಕಟ ಮಾಡಿದ್ದಾರೆ. ಇನ್ನೊಂದು ನೋಟಿಸು ಇಲ್ಲಿ ನೋಡಿ 1/4/2026 ನೋಟಿಸ್ ಆಗಿದೆ. ಅದೇ ರೀತಿಯಾಗಿ ಇನ್ನೊಂದು ನೋಟಿಸು 2/4/2026 ಪ್ರಕಟ ಮಾಡಿದ್ದಾರೆ. ಆ ಎರಡು ನೋಟಿಸ್ ಬಗ್ಗೆ ನಾನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನೀವು ವಿಡಿಯೋ ಕೊನೆತನಕ ನೋಡಿದ್ರೆ ನಿಮ್ಗೆಲ್ಲ ಮಾಹಿತಿ ಗೊತ್ತಾಗತ್ತೆ. ನೋಡಿ, ಮಹಿಳೆಯರಿಗೆ ಅವಕಾಶ ಇರತ್ತೆ, ಪುರುಷರಿಗೆ ಅವಕಾಶ ಇರತ್ತೆ. ಯಾರು ಕೂಡ ಈ ಒಂದು ನೇಮಕಾತಿ ಮಿಸ್ ಅಂತೂ ಮಾಡ್ಕೋಬೇಡಿ, ಇದೇ ಹೇಳೋದು ಎಲ್ಲರಿಗೂ. ವಿಡಿಯೋ ಕೊನೆತನಕ ನೋಡ್ಕೊಳ್ಳಿ, ಎಲ್ಲ ಮಾಹಿತಿ ಗೊತ್ತಾಗತ್ತೆ. ನೋಡಿ, ಇನ್ನೂ ತನ ಯಾರು ಫಾಲೋ ಮಾಡ್ಕೊಂಡಿಲ್ಲ ಫಾಲೋ ಮಾಡ್ಕೊಳ್ಳಿ. ಎಲ್ಲ ಮಾಹಿತಿ ದಿನನಿತ್ಯವಾಗಿ ನಿಮ್ಗೆ ಹೊಸ ಹೊಸ ಅಪ್ಡೇಟು ಬರತ್ತೆ. ಇಲ್ಲಿ ನೋಡಿ, ಇದು ಕರ್ನಾಟಕ ಸರ್ಕಾರ ನೇಮಕಾತಿ ಆಗಿರತ್ತೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಇಲ್ಲಿ ಸರ್ಕಾರಿ ಆಸ್ಪತ್ರೆ ಇರುವಂತ ಹೆಸರುಗಳನ್ನು ಕೊಟ್ಟಿದ್ದಾರೆ, ಹುದ್ದೆ ವಿವರ ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ನಿಮಗೆ ಹೇಳಬೇಕು, ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜಿಲ್ಲೆ ಇದಾವೆ, ಆ ಒಂದು ಜಿಲ್ಲೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದೊಂದು ಪೋಸ್ಟ್ ಕರೆದಿದ್ದಾರೆ. ಈಗ ಉದಾಹರಣೆಗೆ ಬೆಳಗಾವಿ ಅಂತ ಅನ್ಕೊಳ್ಳಿ, ಆ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ. ಕಲಬುರಗಿ ಅನ್ಕೊಳ್ಳಿ, ಕಲಬುರಗಿಯಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ. ಅಖಿಲ ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲ ಒಂದು ಜಿಲ್ಲೆಯಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ. ಮುಂದ್ಗಡೆ ತಿಳಿಸ್ಕೊಡ್ತಾನೆ ಅದೇ ಯಾವ್ಯಾವ ಜಿಲ್ಲೆ ಏನು ಅಂತ ಹೇಳಿ. ಆಸ್ಪತ್ರೆ ಹೆಸರನ್ನ ನೋಡ್ಕೊಳ್ಳಿ, ಸಮುದಾಯ ಆರೋಗ್ಯ ಕೇಂದ್ರ ಗೋಕರ್ಣ, ಅದೇ ರೀತಿಯಾಗಿ ಹೊನ್ನಾವರ ತಾಲೂಕು, ಅದೇ ರೀತಿ ಯಲ್ಲಾಪುರ, ಇಲ್ಲಿ ಸಿದ್ದಾಪುರ, ಈ ರೀತಿಯ ತಾಲೂಕುಗಳಲ್ಲಿ ಇದು ಕರೆದಿದ್ದಾರೆ. ಬಟ್ ಇನ್ನೊಂದು ನೇಮಕಾತಿ ಇದೆ, ಇದಕ್ಕಿಂತ ಇನ್ನೊಂದು ನೇಮಕಾತಿ ಇಲ್ಲಿ ನೋಡಿ. ಇದು ಕರ್ನಾಟಕದ ರಾಷ್ಟ್ರೀಯ ಆರೋಗ್ಯ ಸಂಸ್ಥೆ 2/4/2026 ನೋಟಿಸ್ ಪ್ರಕಟ ಮಾಡಿದ್ದಾರೆ. ಅಪ್ಲಿಕೇಶನ್ ಹಾಕೋದು 13/4/2026 ತನಕ ಅವಕಾಶ. ಮತ್ತೆ ಇದೇನು ಪೋಸ್ಟ್ ಇದೆಯಲ್ಲ, ಈ ಒಂದು ಮ್ಯಾನೇಜರ್ ಅಂತ ಹೇಳಿ 32 ಹುದ್ದೆಗಳು ಇರತ್ತೆ. ಒಂದು 32 ಪೋಸ್ಟು, ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದೊಂದು ಪೋಸ್ಟು ಅರ್ಜಿ ಕರೆದಿದ್ದಾರೆ. ಮಿಸ್ ಅಂತೂ ಮಾಡ್ಕೋಬೇಡಿ. ಇದ್ರ ಬಗ್ಗೆ ತಿಳಿಸ್ಕೊಡ್ತೇನೆ ನಿಮಗೆ. ಮತ್ತೆರಡು ಆಧಾರದ ಇದಾರ್ಧ ಅಂದ್ರ ಮೇಲೆ ಕನ್ಫ್ಯೂಸ್ ಆಗತ್ತೆ. ಮೊದಲಿಗೆ ಅದನ್ನೇ ನೋಡೋಣ, ಅದ ನಂತರ ಇದನ್ನ ತಿಳಿಸ್ಕೊಡ್ತೇನೆ. ಇಲ್ಲಿ ನಿಮಗೆ ಈಗಾಗಲೇ ಪೋಸ್ಟ್ ಬಗ್ಗೆ ಗೊತ್ತಾಗಿರಬೇಕು. ಯಾವ ಪೋಸ್ಟ್ ಇದಾವ ಅಂದ್ರೆ, ಇಲ್ಲಿ ಮಕ್ಕಳ ತಜ್ಞರ ಅಂತ ಇರತ್ತೆ, ಅದೇ ರೀತಿ ಚಿಕಿತ್ಸಾ ವೈದ್ಯಕರು ಇದೇ ಪೋಸ್ಟ್ ಇರತ್ತೆ ಅತಿ ಹೆಚ್ಚು. ಇದರಲ್ಲಿ ವೈದ್ಯರು ಮತ್ತು ಶಿಶು ವೈದ್ಯರು, ತುರ್ತು ವೈದ್ಯಕೀಯ ಅಧಿಕಾರಿ ಈ ಒಂದು ಪೋಸ್ಟ್ ಇರತ್ತೆ. ವೈದ್ಯಕೀಯ ಶಿಶು ವೈದ್ಯರು ಅಂತ ಹೇಳಿ 4 ಹುದ್ದೆಗಳು, ತುರ್ತು ವೈದ್ಯರು ಅಂತ ಹೇಳಿ 8 ಪೋಸ್ಟು. ಟೋಟಲ್ ಆಗಿ 12 ಪೋಸ್ಟ್ ಇರತ್ತೆ. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೇಮಕಾತಿ ಆಗ್ತಾ ಇದೆ. ಅದು ಇನ್ನೊಂದು ನೋಟಿಸ್ ಇದೆ ಅಲ್ಲ, ಅದು ಆಲ್ ಇಂಡಿಯಾದಲ್ಲಿ ಆಲ್ ಕರ್ನಾಟಕದಲ್ಲಿ ಇರತ್ತೆ. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೇಮಕಾತಿ ಆಗಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ನೇಮಕಾತಿ, ಕರ್ನಾಟಕ ಸರ್ಕಾರ ನೇಮಕಾತಿ. ಇಲ್ಲಿ ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ಈ ಒಂದು ಪೋಸ್ಟ್ಗಳಿಗೆ 60,000ದಿಂದ 1,30,000. ಇಲ್ಲಿ ಸಾಮಾನ್ಯ ಕರ್ತವ್ಯ ಅಧಿಕಾರಿ ಹುದ್ದೆಗೆ ಅಂದ್ರೆ ವೈದ್ಯಕೀಯ ಅಧಿಕಾರಿಗೆ MBBS ಆಗಿರಬೇಕು ಪದವಿಯಲ್ಲಿ. ಅದೇ ರೀತಿಯಾಗಿ ಮಕ್ಕಳ ತಜ್ಞ ಹುದ್ದೆಗೆ ಸ್ನಾತಕೋತ್ತರ ಪದವಿ ಆಗಿರ್ಬೇಕಾಗತ್ತೆ. ಇದು ಆನ್ಲೈನ್ ನಲ್ಲಿ ಅವಕಾಶ ಇರೋದಿಲ್ಲ, ಆಫ್ಲೈನ್ ಅಲ್ಲಿ ಕೊಟ್ಟಿದ್ದಾರೆ. ಒಂದು ಆಫ್ಲೈನ್ ಅಲ್ಲಿ ಹೋಗುವಂತ ವಿಳಾಸ ಬೇಕಾಗತ್ತೆ, ಹಂಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಆಗೋದಿಲ್ಲ. ಇನ್ನೂ ಕೆಲವು ಮಿಸ್ ಆಗಿದ್ದಾವೆ, ಅಂದ್ರೆ ಶೈಕ್ಷಣಿಕ ಅರ್ಹತೆ ಗೊತ್ತಾಗಿದೆ. ಆಯ್ಕೆ ಪ್ರಕಾರದಲ್ಲಿ ಯಾವುದೇ ರೀತಿಯ ಕೊಟ್ಟೆ ಇಲ್ಲ, ಶುಲ್ಕನ ಇರೋದಿಲ್ಲ. ಏಜ್ ಲಿಮಿಟು 18ರಿಂದ 40, 45, 50 ಈ ರೀತಿಯಾಗಿ. ವೈಮಿತಿಯಲ್ಲಿ ಕೂಡ ಸಡಿಲಿಕ್ಕಿರತ್ತೆ. ನಿಮ್ಮೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡು ಉತ್ತರ ಕನ್ನಡ ಜಿಲ್ಲೆಯವರು ಯಾರಾದಿದ್ರೆ ಕಮೆಂಟ್ ಮಾಡಿ. ನಿಮಗಂತೂ ಖುಷಿಯ ವಿಚಾರ, 12 ಪೋಸ್ಟ್ ಇದೆ, ಅಪ್ಲೈ ಮಾಡಿ. ಗುತ್ತಿಗೆ ಆಧಾರದ ಮೇಲೆ ಇರತ್ತೆ, ಇದೊಂದು ಅರ್ಥ ಮಾಡ್ಕೊಳ್ಳಿ. ಗುತ್ತಿಗೆ ಅದು ಕೂಡ ಮೆನ್ಷನ್ ಮಾಡಿದ್ದಾರೆ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಗುತ್ತಿಗೆ ಆಧಾರದ ಮೇಲೆ ಇರತ್ತೆ. ರೋಸ್ಟರ್ ಮೆರಿಟ್ ಮೇಲೆ ಇದು ಆಯ್ಕೆ ಮಾಡ್ತಾರೆ, ಬಟ್ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಇರತ್ತೆ. ಇಲ್ಲಿದೆ ನೋಡಿ, ಗುತ್ತಿಗೆ ಆಧಾರದಲ್ಲಿ ಭರ್ತಿ ಮಾಡಲು ಅರ್ಜಿಗಳನ್ನ ಕರೆಯಲಾಗಿದೆ. ಇದು 1ನೇ ತಾರೀಕದಂದು ನೋಟಿಸ್ ಆಗಿದೆ. ಯಾವೊಂದು ವಿಳಾಸಕ್ಕೆ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ನಿಮ್ಮೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ತಯಾರು ಮಾಡ್ಕೊಳ್ಳಿ. ಮುಂದ್ಗಡೆ ತಿಳಿಸ್ಕೊಡ್ತಾನೆ ಆ ಒಂದು ನೋಟಿಸ್ ಆದ ತಕ್ಷಣ ಡಾಕ್ಯುಮೆಂಟ್ಸ್ ಏನಂತ ಹೇಳಿ. ಇಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ಕಚೇರಿ ಕಾರವಾರ, ಉತ್ತರ ಕನ್ನಡ ಜಿಲ್ಲೆ. ಇದಕ್ಕೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಇಷ್ಟೇ.
ಕೊನೆಯ ದಿನಾಂಕ ಅಂತ ಮೆನ್ಷನ್ ಮಾಡಿಲ್ಲ. ಈ ಒಂದು ತಿಂಗಳು ಮುಗೋಷ್ಟರಲ್ಲಿ ಬೇಗ ಅಪ್ಲೈ ಮಾಡಿ. ಇಷ್ಟೇ ಇದರ ಬಗ್ಗೆ ಮಾಹಿತಿ. 12 ಪೋಸ್ಟ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೆಲಸ ಇರತ್ತೆ. ಇದು ಮೊದಲನೇ ನೋಟಿಸ್ ಬಗ್ಗೆ ಮಾಹಿತಿ. ಇನ್ನು ಎರಡನೇ ನೋಟಿಸ್ ಗಮನಿಸ್ತಾ ಇರಬಹುದು. ಇಲ್ಲಿ ಎರಡನೇ ನೋಟಿಸ್ ಬಗ್ಗೆ ಕೂಡ ತಿಳಿಸ್ಕೊಡ್ತಾನೆ. ಇಲ್ಲಿ ನೋಡಿ, ಇದೀಗಾಗಲೇ ಗೊತ್ತೇ ಇದೆ. ಇದು ಕೂಡ ಸೇಮ್ ರಾಜ್ಯ ಆರೋಗ್ಯ ಇಲಾಖೆಯಲ್ಲಿ ಖಾಲಿ ಇರತ್ತೆ. ಇದು ಕೂಡ ಗುತ್ತಿಗೆ ಆಧಾರದ ಮೇಲೆ ಇರತ್ತೆ. ಇಲ್ಲಿ ಖಾಲಿ ಇರುವಂತ ಪೋಸ್ಟ್ ಹೆಸರು ಯಾವ್ಯಾವ ಪೋಸ್ಟ್ ಇದಾವೆ? ಲಸಿಕೆ ಕೋಲ್ಡ್ ಚೈನ್ ಮ್ಯಾನೇಜರ್ ಅಂತ ಹೇಳಿ 32 ಇದೇ ಪೋಸ್ಟ್ ಇದೆಯಲ್ಲ, ಈ ಒಂದು ಲಸಿಕೆ ಕೋಲ್ಡ್ ಚೈನ್ ಮ್ಯಾನ್ ಅಂತ ಹೇಳಿ ಮ್ಯಾನೇಜರು. ಇದು 32 ಪೋಸ್ಟ್ ಇರತ್ತೆ. ಪ್ರತಿ ಜಿಲ್ಲೆಯಲ್ಲಿ ಒಂದೊಂದು ಪೋಸ್ಟು. ಬಿಜಾಪುರದಲ್ಲಿ ಒಂದು ಪೋಸ್ಟ್, ಬೆಳಗಾವಿಯಲ್ಲಿ ಒಂದು ಪೋಸ್ಟ್, ಬೆಂಗಳೂರಿನಲ್ಲಿ ಒಂದು ಪೋಸ್ಟ್, ಈ ರೀತಿ ಎಲ್ಲ ಜಿಲ್ಲೆಯಲ್ಲಿ ಒಂದು ಪೋಸ್ಟು. ಇನ್ನು ಜಾಸ್ತಿ ಯಾರಿಗೆ ಮೀಸಲಾತಿ? ಯುವರ ಅಭ್ಯರ್ಥಿಗೆ ಮೀಸಲಾತಿ. ಅದೇನು 32 ಜಿಲ್ಲೆಯಲ್ಲಿ ಕರೆದಿರ್ತಾರಲ್ಲ, ಅವರು ಮೀಸಲಾತಿಯಲ್ಲಿ ಆಯ್ಕೆ ಮಾಡಬಹುದು. ಇನ್ನು ಎರಡನೇದಾಗಿ ಸಲಹೆಗಾರ ಅಂತೇಳಿ, ಈ ಒಂದು ಸಲಹೆಗಾರ. ಮೂರನೇದಾಗಿ ಪ್ರೋಗ್ರಾಮರ್ ಅಸಿಸ್ಟೆಂಟು. ಇದು 2 ಪೋಸ್ಟು, ಇದು ಒಂದು ಪೋಸ್ಟು. ಟೋಟಲ್ ಆಗಿ 35 ಪೋಸ್ಟು ಇದರಲ್ಲಿ ಇರತ್ತೆ. 2/4/2026 ಇದು ನೋಟಿಸ್ ಆಗಿರತ್ತೆ. ಅರ್ಜಿ ಸಲ್ಲಿಸಿದ್ರೆ ಆಲ್ ಕರ್ನಾಟಕದಲ್ಲಿ ಕೆಲಸ, ಆರೋಗ್ಯ ಮಿಷನ್ ಸಂಸ್ಥೆಯಲ್ಲಿ. ವಿದ್ಯಾರ್ಹತೆ SSLC ಇಂದ ಡಿಗ್ರಿ ಆದವರು ಅಪ್ಲೈ ಮಾಡಬಹುದು. ವಯೋಮಿತಿ 18ರಿಂದ 30-35. ಕೊನೆಯ ದಿನಾಂಕ 13 ಏಪ್ರಿಲ್ 2026. ಈಗಾಗಲೇ ಗೊತ್ತಿದೆ. ಅಪ್ಲಿಕೇಶನ್ ಹಾಕೋದಕ್ಕಾಗಲ್ಲ, ಯಾಕಂದ್ರೆ ನೇರವಾಗಿ ಸಂದರ್ಶನಕ್ಕೆ ಹಾಜರಾಗಬೇಕು. ಆ ಒಂದು ಸಂದರ್ಶನಕ್ಕೆ ಹೋಗುವಂತ ವಿಳಾಸ ಇಲ್ಲೇ ಕೊಟ್ಟಿದ್ದಾರೆ, ಇದರಲ್ಲಿ ಕೊಟ್ಟಿದ್ದಾರೆ ಅವರು. ಇದರಲ್ಲಿ ಚೆಕ್ ಮಾಡ್ಕೊಳ್ಳಿ, ಇನ್ನೊಂದ್ ಸ್ವಲ್ಪ ಗೊತ್ತಾಗತ್ತೆ. ಈ ಒಂದು ವೆಬ್ಸೈಟ್ ದಲ್ಲಿ ಇಲ್ಲಿದೆ ನೋಡಿ. ನೀವು ಬೇಗ ಬೆಳಗ್ಗೆ 11 ಗಂಟೆಗೆ ನಿಮ್ಗೆ ಸಂದರ್ಶನ ಇರತ್ತೆ. ವಿಳಾಸ ನೋಡಿ: ಮುಖ್ಯ ಆಡಳಿತಾಧಿಕಾರಿ, ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಕಚೇರಿ, ವನ್ಯಮಾಡಿ, ಪಶ್ಚಿಮ ವಿಭಾಗ, ಆರೋಗ್ಯ ಸೌಧ, ಮಾಗಡಿ ರಸ್ತೆ, ವನ್ಯ ಕ್ರಾಸು, ಬೆಂಗಳೂರು. ಇಲ್ಲಿಗೆ ನೀವು ಹೋಗ್ಬೇಕಾಗತ್ತೆ. ಈ ಒಂದು ನೋಟಿಸ್ ಅಲ್ಲೇ ಕೊಟ್ಟಿದ್ದಾರೆ, ಇಲ್ಲಿಗೆ ಹೋಗ್ಬೇಕಾಗತ್ತೆ 10 ಗಂಟೆಯಿಂದ 11 ಗಂಟೆ ಒಳಗಾಗಿ. ಅಂದ್ರೆ ಈಗ ಸ್ಟಾರ್ಟ್ ಇದೆ, ಈಗಲೂ ಕೂಡ ಹೋಗ್ಬೋದು. ಮತ್ತೆ ಇನ್ನೊಂದು ಪ್ರತಿಯೊಂದು ಮಾಹಿತಿ ಸೂಚನೆ ನೋಡಿ: ನಿಗದಿತ ಸಮಯದ ನಂತರ ಬಂದ ಅಭ್ಯರ್ಥಿಗಳನ್ನ ಅನುಮತಿಸಲಾಗೋದಿಲ್ಲ. ಅವರು ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ SC/ST ವರ್ಗದವರು, JMO, PWD, ಇವರು SC/ST ಇವರಿಗೆಲ್ಲರಿಗೂ ಅವಕಾಶ ಇರತ್ತೆ, ಅಂದ್ರೆ ಮೀಸಲಾತಿ ಇರತ್ತೆ. ಇಷ್ಟೇ ಇದರ ಬಗ್ಗೆ ಮಾಹಿತಿ ಕೂಡ. ಎಲ್ಲ ಮಾಹಿತಿ ನಮಗೆ ಗೊತ್ತಾಗಿದೆ ಅಂತ ಅನ್ಕೋತೀವಿ. ಕಾರ್ಯಕ್ರಮದ ಸಹಾಯಕ ಪೋಸ್ಟಿಗೆ ಅಪ್ಲಿಕೇಶನ್ ಹಾಕಿ. ಲಸಿಕೆ ಮ್ಯಾನೇಜರ್ ಪೋಸ್ಟು, ಕಾರ್ಯಕ್ರಮ ಸಹಾಯಕ, ಸಲಹೆಗಾರ, ಇವರಿಗೆಲ್ಲರಿಗೂ ಅಪ್ಲಿಕೇಶನ್ ಹಾಕಿ. 2 ನೋಟಿಸು ಆರ್ಟಿಕಲ್ ಅನ್ನ ಬರೆದು ಸಂಪೂರ್ಣ ಮಾಹಿತಿನ ಶಾರ್ಟ್ಕಟ್ ಆಗಿ ಮಾಡ್ಕೊಂಡು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿದ್ದೇನೆ, ಚೆಕ್ ಮಾಡ್ಕೊಳ್ಳಿ. ತುಂಬಾ ಜನ ಅಂತೂ ಇವೆಲ್ಲ ಫೇಕ್ ಇದೆ ಅಂತ ಇರ್ತಾರ. ನೋಟಿಸ್ ಅಜ್ಜಿ ತಿಳಿಸ್ಕೊಟ್ಟಿದ್ದೇನೆ, ಯಾವುದೇ ರೀತಿಯಾಗಿ AI ದಿಂದ ಕ್ರಿಯೇಟ್ ಮಾಡೋದಂತ ಆರ್ಟಿಕಲ್ ಅಲ್ಲ, ನೋಟಿಸ್ ಅಜ್ಜಿ ತಿಳಿಸ್ಕೊಟ್ಟಿದ್ದೆ. ಬೇಕಾದ್ರೆ ಇವತ್ತಿನ ಪೇಪರ್ಗಳನ್ನ ನೋಡ್ಕೊಳ್ಳಿ. 2/4/2026 ಪೇಪರ್ಗಳನ್ನ ನೋಡ್ಕೊಳ್ಳಿ ಅಥವಾ ನೋಟಿಸ್ಗಳನ್ನ ನೋಡ್ಕೊಳ್ಳಿ. ಇಷ್ಟು ನಿಮಗೆ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ.